ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನನ್ನ ಸುಮಾರು ಕಳೆದ ಒಂದು 15-20 ದಿನದ ನಂತರ ಮೊದಲು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕಿದ್ರೆ ತುಂಬ ರೆಸ್ಪಾನ್ಸ್ ಬರ್ತಿತ್ತು. ಆಮೇಲೆ ಒಂದು ಸ್ವಲ್ಪ ಕಡಿಮೆ ಇತ್ತು ನಡುವಲ್ಲೆಲ್ಲೋ. ಆಮೇಲೆ ಮತ್ತೆ ವಾಪಸ್ ಒಳ್ಳೆ ರೆಸ್ಪಾನ್ಸನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಎಲ್ಲರೂ. ಖುಷಿ ಆಗ್ತದೆ ನೋಡುವಾಗ, ಮತ್ತು ಉತ್ಸಾಹ ನನಗೆ ಜಾಸ್ತಿ ಆಗ್ತದೆ. ಹೌದು, ನಾನು ಇನ್ನೂ ಸಹ ಏನಾದರೂ ಒಳ್ಳೆ ಕಂಟೆಂಟ್ ಕೊಡಬೇಕು. ಮತ್ತು ನಾನು ಕೂಡ ಪರ್ಸನಲಾಗಿ ತುಂಬ ಖುಷಿಯಾಗಿರಲಿಕ್ಕೆ ಅದೆಲ್ಲ ಹೆಲ್ಪ್ ಮಾಡಿದೆ ಆಯಿತಾ. ಸೊ ನನಗೆ ಸಪೋರ್ಟ್ ಮಾಡ್ತಿರೋ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಈಗ ಏನಪ್ಪ ಅಂತ ಹೇಳಿದರೆ, ಶನಿವಾರ ಮಧ್ಯಾಹ್ನ ಊಟಕ್ಕೆ ಹಲಸಿನಕಾಯಿ ಬೇಳೆ ಉಂಟಲ್ಲ, ಇದು ನನ್ನ ಹಲಸಿನ ಹಣ್ಣಿನ ಕೊಟ್ಟಿಗೆ ಮಾಡುವ ವ್ಲಾಗ್ ಹಾಕಿದ್ದೆಲ್ಲ, ಆಗ ಆ ಹಲಸಿನ ಹಣ್ಣು ಕೊರೆದಾಗ ಸಿಕ್ಕಿದ ಬೇಳೆ ಆಯಿತಾ. ಇದರದ್ದು ಇವತ್ತು ಬೇಳೆ ಸಾರು ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ಸೊ ಬೇಳೆಗಳನ್ನೆಲ್ಲ ನಾನು ಗುದ್ದಿಕೊಳ್ತಾ ಇದ್ದೇನೆ, ಅದರ ಸಿಪ್ಪೆ ತೆಗೆದುಕೊಳ್ಬೇಕಲ್ಲ, ಹಾಗಾಗಿ ಬೇಳೆಗಳನ್ನೆಲ್ಲ ಗುದ್ದಿಕೊಳ್ತಾ ಇದ್ದೇನೆ. ಹಲಸಿನಕಾಯಿ ಬೇಳೆ ಅಂತ ಬಂದಾಗ ಅದರಲ್ಲಿ ಸುಮಾರು ರೆಸಿಪೀಸ್ ಎಲ್ಲ ಮಾಡ್ತಾರೆ ಆಯಿತಾ. ನಮ್ಮ ಕೊರೋನಾ ಟೈಮಲ್ಲಿ ಅಂತೂ ಹಲಸಿನಕಾಯಿ ಬೇಳೆದು ಹಲ್ವಾವೇ ಮಾಡಿ ಇಟ್ಟಿದ್ರು. ಅಂತೂ ನನ್ನ ಮಗ ಅಳಿಯ ಇಬ್ಬರು ಬಂದರು. 2ನೇ ಆವೃತ್ತಿಯ ಮದರಂಗಿ ಕಾರ್ಯಕ್ರಮ ಆಗಿದೆ ಇವತ್ತು. ತೋರಿಸು ಅಳಿಯ, ಇಲ್ಲಿ ಬಾ ಅಳಿಯ, ಇಲ್ಲಿ ಬಾ ನಿನ್ನ ಕಾಣ್ತು ನೋಡಿ. 2ನೇ ಆವೃತ್ತಿದು ಹೀಗೆ ಮಾಡು ನೋಡಿ, 2ನೇ ಆವೃತ್ತಿಯ ಮದರಂಗಿ. ಇನ್ನು ನಾವೊಂದು ಅಮ್ಮ 15 ಪಾರ್ಟಿಗೆ ಸೇರಿದ್ದೇವೆ. ಅವನ ಅಪ್ಪ ಮಾಡಿಕೊಟ್ಟೆ ಟೊಪ್ಪಿ, ನೆಹರು ಟೊಪ್ಪಿ, ಅದು ಹಸಿ. ಈಗ ಮದರಂಗಿ ಹಾಕಿದ್ಯಾರು? ಪುಟ್ಟತ್ತೆ ಚಿಕ್ಕಮ್ಮನೆ ಇಂದುದೆ ಗೊತ್ತಾಯ್ತಾ? ಅವನು ಕೂಡ ಗುದ್ದುತ್ತಾನೆ. ಈಗ ಈಚಣಿಗೆ ಸಹ ಕಲ್ಲು ಬೇಕಾಗ್ತದೆ ಗುದ್ದಬೇಕಿದ್ರೆ. ನಿಲ್ಲಿ, ಕೊಡ್ತಾನೆ, ಕಲ್ಲೆಲ್ಲ ಕೊಡ್ತಾನೆ. ನಾನು ಗುದ್ದಿ ಆದ ನಂತರ ನಿಮಗೆ ಸಿಗ್ತಾನೆ. ಇಲ್ಲಿ ಪುಟ್ಟತ್ತೆಯಿಂದ ಪುಟ್ಟಕ್ಕನಿಗೆ ಹೇರ್ ಸ್ಟೈಲ್ ಆಗ್ತಾ ಉಂಟಾಯ್ತಾ. ಅವಳು ನನ್ನನ್ನು ನೋಡಿದ್ರೆ ಅಂತ ನನ್ನ ಮೇಲೆ ಮಾತಾಡ್ತಿದ್ದಾನೆ. ಖಂಡಿತ ಆಯಿತು, ಸೋತೆ ನಾನು. ಮೊದಲು ಈ ಪುಟ್ಟತ್ತೆ ನಾನು ಮದುವೆಗೆ ಬಂದ ಶುರುವಲ್ಲಿ ನನಗೆ ಹೇರ್ ಸ್ಟೈಲ್ ಮಾಡ್ತಿದ್ರು. ಈಗ ಸೊಸೆಗೆ ಮಾಡ್ತಿದ್ದಾಳ್ರೆ ನೋಡಿಲಿ. ಇದಿಲ್ಲಿ ಏನಾದರೂ ಮಂಗ ಮಾಡಬೇಕಲ್ಲ, ಚಂದ ನಿಲ್ಬೇಕಿದ್ರೆ. ಐಸಿ ಬೇಸ್, ಇದು ಬರೀ ಚೆಂದಾಗಿದೆ. ಐಸಿ ಬೇಸ್ ಕಂಪ್ಲೀಟ್ ಆಗಲಿ, ನಾನು ಮತ್ತೆ ಬರ್ತೇನೆ. ನಾನಿದ್ರೆ ಅಷ್ಟೇ. ಸಿಪ್ಪೆ ಬಿಡಿಸ್ಲಿಕ್ಕೆ ನೋಡಿಲಿ 3 ಜನ ಹೆಲ್ಪಿಗೆ ಬಂದಿದ್ದಾರೆ ಆಯಿತಾ. ಸಿಪ್ಪೆ ಬಿಡಿಸುವುದಾ, ಉಪಕಾರ ಮಾಡುತ್ತಾ, ಅಪಕಾರ ಹೊಡೆದ ಒಂದು ಗೊತ್ತಾಗೋದಿಲ್ಲ. ಬೇಕು ಅವರಿಗೊಂದು ಖುಷಿ, ಅವರಿಗೆ ಸಹ ಟೈಮ್ ಪಾಸ್ ಆಗಬೇಕಲ್ಲ. ಅದು ಬೇಕು, ಬೇಕು, ಎಲ್ಲ ಬೇಕು, ಅದು ಒಳ್ಳೆದುಂಟು. ಪುಟ್ಟಕ್ಕನಿಗೆ ಚುಟ್ಟು ಕಟ್ಟಿಯಾಗಿದೆ, ಬಟ್ಟೆ ಕೂಡ ಬದಲಿಸಿಯಾಗಿದೆ ಆಯಿತಾ. ಇವಳಿಗೆ ಸ್ನಾನ ಆಯಿತು. ಇವಳು ಬೂದಿ ಮುಟ್ಟಿ ಸ್ನಾನ ಮಾಡಿಸಿಕೊಂಡಿದ್ದಾಳೆ. ಹಾಗೆ ಈಗ ನೋಡಿ ಹೇರ್ ಸ್ಟೈಲ್ ನೋಡಿ ಎಷ್ಟು ಚೆಂದ ಆಗಿದೆ ಅಂತ ಹೇಳಿ. ಪುಟ್ಟತ್ತೆ ಕಟ್ಟಿದ್ದು ಆಯಿತು, ಇವಳು ಕಟ್ಟಲಿಕ್ಕೆ ಬಿಟ್ಟದ್ದು ಆಯಿತು. ಅದೇ ಪುಣ್ಯ. ಈಗ ನಿಮಗೊಂದು ಟಾಸ್ಕ್, ಇದರಲ್ಲಿ ಒಟ್ಟು ಎಷ್ಟು ರಬ್ಬರ್ ಬ್ಯಾಂಡ್ ಉಂಟು ಅಂತ ಹೇಳಬೇಕಾಯ್ತಾ. ನೋಡಿ ಮಗಳ ಖಂಡಿತ ಅಲ್ಲ, ಇದು 2 ಸೈಡ್ ಸಹ ಸೇರಿ ಒಟ್ಟು ಎಷ್ಟು ರಬ್ಬರ್ ಬ್ಯಾಂಡ್ ಉಂಟು ಅಂತ ಹೇಳಿ. ಅಲ್ಲ ಮಗಳು, ರಬ್ಬರ್ ಬ್ಯಾಂಡ್ ಅಷ್ಟೇ ಸಿಕ್ಕಿದ್ದು ಉಂಟು, ಇನ್ನೂ ಸಹ ಬೇರೆ ನಮೂನೆದ್ದು, ಇದು ಇಷ್ಟೇ ಇರೋದು. ಹಾಗೆ ಪುಟ್ಟತ್ತೆಗೆ ಅವಳಿಗೆ ಒಂದು ಸುಮಾರು ರಬ್ಬರ್ ಬ್ಯಾಂಡ್ ಹಾಕಿ ಜುಟ್ಟು ಕಟ್ಟಬೇಕು ಅಂತ ಇತ್ತು. ಕಟ್ಟಿ ಆಯ್ತು. ಈಗ ಇನ್ನೂ ತೊಂದರೆ ಇಲ್ಲ ಪುಟ್ಟತ್ತೆಗೆ. ಬೇರೆ ದಿವಸ ಬೇರೆ ನಮೂನೆ ಕಟ್ಟಿದ್ರೆ ಆಯ್ತು. ಅಲ್ಲ ಪುಟ್ಟತ್ತೆ ಕಟ್ಟಲಿಕ್ಕೆ ಬಿಡ್ತಾಳೆ. ಈ ರಜೆಯಲ್ಲಿ ಈ ಮಕ್ಕಳನ್ನು ಸಹಿಸಬೇಕಲ್ಲ, ಒಂದೊಂದು ಅಪರಾವತಾರಗಳು. ಸರ್ಕಸ್ ಅಂತೆ. ಈಗ ನೋಡಿ ಅಲ್ಲಿ ಮೂಲೆಗೆ ಹತ್ತದೊಬ್ಬ ಕಿಟಕಿಯಲ್ಲಿ. ಈಗ ಇವನು ಸಹ ಹತ್ತತಾನಂತ. ನಾನು ಬೀಳ್ತಾನೆ. ಅದಕ್ಕೊಂದು ಟೊಪ್ಪಿ ಮಾಡಿ ಕೊಟ್ಟಿದ್ದಾರೆ ಅವರ ಅಪ್ಪ. ಇನ್ನೂ ಸಹ ಅದನ್ನು ಬಿಡುವ ಮನಸ್ಸಿಲ್ಲ. ಇದು ನೋಡಿ, ಇಲ್ಲಿ ನೋಡಿ, ಇದ್ರ ಸರ್ಕಸ್.
ಅದ ಅದ ತಟ್ಟೆ ಈಗ ಬಾವ ಇಬ್ರಿಬ್ರು ಮಾಡ್ಲಿಲ್ಲ ಒಬ್ರು ಈಗ ಭಾರ್ಗವಂಗ ಆಗ್ತಾನೆ ಇನ್ನು ಅಳಿಯ ಮಾಡ್ಲ ಇವರನ್ನು ಒಬ್ಬೊಬ್ರನ್ನೆಲ್ಲಾರು ಬಿಟ್ಟು ಹೋದ್ರೆ ಉಂಟಲ್ಲ ಬರುವಾಗ ಕುತ್ತಿಗೆ ಬಂದಿತ್ತು ಪರಿಸ್ಥಿತಿ ಆ ನಮ್ಮನೆ ಮಾಡ್ತಾರೆ ಒಬ್ಬ ಪುಟ್ಟಕ್ಕನ ಕೈಯಲ್ಲಿ ಮೊಬೈಲ್ ಆಯ್ತಾ ಹಾ ಸಾಕು ಎಳೀರಿ ಬಿದ್ದಾರೆ ಲೆಟ್ಸ್ ಗೋ ಹೇಳ್ರಿ ಎಂತ ಮಗ ಎಂತಾರ ನೋ ಲೆಟ್ಸ್ ಗೋ ಹೇಳ್ರಿ ಸರಿ ಓ ಪಾಳಿ ಅದರ ಮೋರೆಗೆಲ್ಲ ಮಾಡಿ ಸ್ವರ ಎರಡು ಸುಟ್ಟು ಹೋಗಿ ಎರಡು ರೊಟ್ಟಿಗೆ ಒಂದು ಎರಡು ಬೇಕಾದ್ರೆ ಬಂದಿದ್ವಿ ಇವತ್ತು ಕಂಪ್ಲೀಟ್ ಪುಟ್ಟತ್ತದೆ ಹೇರ್ ಸ್ಟೈಲ್ ಮೇಕ್ ಓವರ್ ಎಲ್ಲ ಪುಟ್ಟಕ್ಕನಿಗೆ. ಈಗ ನಮಗೆಲ್ಲ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು, ಎಲ್ಲಿ ಅಂತ ನಾನು ಮತ್ತೆ ಹೇಳ್ತೇನೆ. ನಮಸ್ಕಾರ ವೀಕ್ಷಕರೇ, ನಾವು ಹೋಗ್ತಾ ಇದ್ದೇವೆ ಎಲ್ಲಿಗೆ? ಎಲ್ಲಿಗೆ ಅಳಿಯ? ಮಧುರಿಗೆ. ಹಂಗ ಹಾಕುತ್ತಾ ಇದ್ರು ಹಾಕು ಭಾರ್ಗವ ಹೊರಗಿದ್ದಾನ ನೋಡುವಾಗ ಜಿಗಿ ಜಿಗಿ ಲೈಟ್ ಹಾಕಿದ್ದು ನೋಡು. ಜಿಗಿ ಜಿಗಿ ಲೈಟ್ ಅಲ್ಲ, ಅದು ಸ್ಟಿಲ್ ಲೈಟ್. ಯಾವ ಕಲರ್ ಅಳಿಯ? ಪರ್ಪಲ್. ವೆರಿ ಗುಡ್. ನೆಕ್ಸ್ಟ್ ಅಲ್ಲಿ ಎದುರು ನೋಡಿ, ಇದು ಎಲ್ಲೋ ಎಲ್ಲ ಕಲರ್ 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 ಮಾರ್ಚ್ 27 ಏಪ್ರಿಲ್ 7. ಎಲ್ಲೋ 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 ಪಾರ್ಕಿಂಗ್ ಕಾರ್ ಕಾರ್ ಪಾರ್ಕಿಂಗ್ ಆ ಲೆಕ್ಕಲಿಲ್ಲ, ಅಷ್ಟು ರಶ್ ಕಾಣ್ತಾ ಇಲ್ಲ. ಒಂದು ಇದು ತಗೊಳ್ಳಿ, ಹಿಂಗ್ 26 ಇಲ್ಲಿ ಇಲ್ಲ ಜನ ಇಲ್ಲ. ಇನ್ನು ಆಯ್ತಂತೆ. ಈಗ ಇಲ್ಲಿ ಜಾಗ ಇಲ್ಲ. ಕಾರ್ ಪಾರ್ಕಿಂಗ್ ನೋಡು ಇದ್ದಂತ ಸುಮಾರು ಹಾಕೊಂಡು ಹೋಗಲ್ಲ. ಮೂಡಪ್ಪ ಸೇವೆ ನೋಡು ಆ ಮುಡಪ್ಪ ಸೇವೆ ಅಂದ್ರೆ ಬಂದಾನೆ. ನಾವು ಹೋಗ್ತಾ ಇದ್ದೇವೆ ಈಗ ಮಧೂರು ಮಧುನಂತೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ. ಮಧುರ್ ಗಣಪತಿ ಅಂದರೆ ಫೇಮಸ್. ಪಕ್ಕದಲ್ಲಿ ಪೊಲೀಸ್ ಕಂಡು ಭಾರ್ಗವನ ಮೀಟರ್ ಆಫ್ ಆಗ್ತಾ ಉಂಟು ಇಲ್ಲಿ ನೋಡಿ. ಬಾವ ಮ್ಯಾಚಿಂಗ್ ಇವತ್ತು, ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್. ಪುಟ್ಟಕ್ಕ ಮತ್ತು ಅಜ್ಜ ಇಲ್ಲಿದ್ದಾರೆ ನೋಡಿ. ಈಗ ಇಷ್ಟೊತ್ತು ಅಜ್ಜನ ಹೆಗಲಲ್ಲಿದ್ಲು, ಈಗ ಅಜ್ಜನ ಕೈಗೆ ಶಿಫ್ಟ್ ಆಗಿದ್ದಾಳೆ. ನಮಗೆ ಪುಣ್ಯಕ್ಕೆ ದೇವಸ್ಥಾನದ ಹತ್ತಿರವೇ
ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆ ಜಾಗ ಸಿಕ್ಕಿತ್ತು, ಹಾಗಾಗಿ ನಮ್ಮ ಪುಣ್ಯ. ಇಲ್ಲದಿದ್ದರೆ ಒಂದು 3 ಕಿಲೋಮೀಟ್ರೆಲ್ಲ ನಡಿಬೇಕಿತ್ತು ನಾವು. ದೇವಸ್ಥಾನದ ವ್ಯವಸ್ಥೆ ಆಗಿರಬಹುದು, ಒಳಗೆ ದೇವಸ್ಥಾನವನ್ನು ವಾಪಸ್ ಕಟ್ಟಿದ ರೀತಿ ಆಗಿರಬಹುದು, ಎಲ್ಲವೂ ಅದ್ಭುತವಾಗಿತ್ತು. ಮೊದಲಿಗಿಂತ ಹೆಚ್ಚು ವಿಭಿನ್ನವಾಗಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ. ಹಾಗೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.